ಏನು ಜನರಿಗೆ ಅನುಕೂಲ ಆಗ್ಲತ್ತೆ ಬ್ರಿಡ್ಜ್ ಮಾಡ್ಯಾರೋ ಅಥವಾ ಏನು ಕಾಂಟ್ರಾಕ್ಟರ್ಗಳಿಗೆ ಏನು ಕೆಲಸ ಇಲ್ಲತ್ತೆ ಬ್ರಿಡ್ಜ್ ಮಾಡ್ಯಾರೋ ಗೊತ್ತಿಲ್ಲ. ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಕ್ಕಬನಟ್ಟಿ ತಾಲೂಕು ಅಧ್ಯಕ್ಷ. ಇವತ್ತು ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ನಾವು ಬನಟ್ಟಿ ರಕ್ಕಬನಟ್ಟಿ ತಾಲೂಕಿನ ಒಂದು ರಾಂಪುರಲ್ಲಿ ಇದ್ದೀವಿ. ರಾಂಪುರಲ್ಲಿ ಇದೊಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ವಿ. ಈ ಬ್ರಿಡ್ಜ್ ಕಾಮಗಾರಿ ಯಾವ ರೀತಿ ಐತೆ ಅಂದ್ರೆ, ಇದೊಂದು ರಾಂಪುರ ಇಲ್ಲಿ ಆನಂದ ಟಾಕೀಸ್ ಹಿಂದಿನ ಸೈಡ್ ಇರುವಂಥ ಒಂದು ಬ್ರಿಡ್ಜ್. ಇದು ನಮ್ಮ ಬನಟ್ಟಿ ಹಳ್ಳದ ಮೇಲೆ ನಿರ್ಮಿಸಿರುವಂಥ ಬ್ರಿಡ್ಜು. ಈ ಬ್ರಿಡ್ಜ್ ಯಾವ ಉದ್ದೇಶಕ್ಕಾಗಿ ಅಧಿಕಾರಿಗಳು ನಿರ್ಮಿಸ್ಯಾರ ಅನ್ನೋದು ಇದುವರೆಗೆ ಸ್ಪಷ್ಟತೆ ಇಲ್ಲ. ಯಾಕೆ ಸ್ಪಷ್ಟತೆ ಇಲ್ಲ ಅಂತಂದರೆ, ಈ ಬ್ರಿಡ್ಜ್ ನಿರ್ಮಿಸಿದ್ರು ಇದು ಸರಿಯಾಗಿ ಬ್ರಿಡ್ಜ್ ಕಾಮಗಾರಿ ಫಸ್ಟ್ ಸ್ಟಾರ್ಟಿಂಗ್ದಲ್ಲಿ ಈ ಬ್ರಿಡ್ಜ್ ಕಾಮಗಾರಿನೇ ಸರಿಯಾಗಿಲ್ಲ. ಈ ಬ್ರಿಡ್ಜ್ ಕಾಮಗಾರಿ ಸರಿಯಾಗಿಲ್ಲ. ಮತ್ತು ಈ ಬ್ರಿಡ್ಜ್ ಮಾಡುವಾಗ ಈ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇದು ಕಾಮಗಾರಿ ಎಷ್ಟಾಗಿದೆ, ಆಮೇಲೆ ಇದ್ರ ಬಗ್ಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಇದಕ್ಕೆ, ಆಮೇಲೆ ಇನ್ನು ಯಾರು ಕಾಮಗಾರಿ ಮಾಡಿದರು, ಯಾರು ಪರಿಶೀಲನೆ ಮಾಡಿದರು ಅಂತ ಯಾವುದೇ ಒಂದು ಬೋರ್ಡ್ ಸುತ್ತಕ್ಕೆ ಇನ್ನೂ ಹಚ್ಚಿಲ್ಲ. ಈ ಕಾಮಗಾರಿಗೆ ಯಾವುದೇ ರೀತಿ ಒಂದು ಬೋರ್ಡ್ ಹಚ್ಚಿಲ್ಲ. ಮತ್ತು ಅದೇ ರೀತಿಯಾಗಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಈ ಒಂದು ಹಳ್ಳದ ಮೇಲೆ ಇದು ಸಾಕಷ್ಟು ಇಲ್ಲಿ ಒತ್ತುವರಿಗಳು ಕೂಡ ಆಗ್ಯಾವು. ಮತ್ತು ಒತ್ತುವರಿ ಆಗಿದ್ರ ಬಗ್ಗೆನೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈ ಒತ್ತುವರಿಗಳು ಆಗಿದ್ರ ಬಗ್ಗೆ, ಈ ಹಳ್ಳಕ್ಕೆ ಒತ್ತುವರಿ ಆಗೋದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದೇ ರೀತಿಯಾಗಿ ಈ ಬ್ರಿಡ್ಜ್ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಇದೊಂದು ವ್ಯವಸ್ಥಿತವಾಗಿ ರಸ್ತೆಯನ್ನು ಕಲ್ಪಿಸಿಕೊಡ್ಬೇಕಂತ ಏನು ಬ್ರಿಡ್ಜ್ ಮಾಡಿದ್ರಂದ್ರೆ, ಮಾಡಿ ಈಗಾಗಲೇ ಒಂದು ವರ್ಷ ಆದರೂ ಇದಕ್ಕೆ ಮುಂದೆ ಈ ಬ್ರಿಡ್ಜ್ ದಾಟಲ್ಲಿ ಯಾವುದೇ ಒಂದು ಹಾದಿ ವ್ಯವಸ್ಥೆನೇ ಇಲ್ಲ. ಲಾಸ್ಟ್ ಇಲ್ಲಿ ಬ್ರಿಡ್ಜ್ ಎಂಡಿದೆ, ಬರೀ ಮುಂದುವರಿ ಹಂಗೆ ಈ ಬ್ರಿಡ್ಜ್ ಇಲ್ಲಿ ಮಟ್ಟ ಮಾಡ್ಯಾರ. ಈ ಬ್ರಿಡ್ಜ್ ಮಾಡಿದ ಮೇಲೂ ಇಲ್ಲಿ ಯಾವುದೇ ರೀತಿ ಮೊದಲೇ ಮುಂಚಿತವಾಗಿ ಯಾವುದೋ ಡಿಸ್ಪ್ಲೇನೇ ಇಲ್ಲ. ಇಲ್ಲಿ ಈ ಬ್ರಿಡ್ಜ್ ಕಾಮಗಾರಿ ಬಗ್ಗೆ ಯಾವುದೇ ಒಂದು ವಿವರಣೆನೇ ಏನು ಕೂಡ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಬ್ರಿಡ್ಜಿಗೆ ಇಲ್ಲಿ ಕಂಪ್ಲೀಟ್ ಆಯ್ತದೆ. ಇಲ್ಲಿಗೆ ಕಂಪ್ಲೀಟ್ ಆಯ್ತು ಬ್ರಿಡ್ಜ್. ಒಂದು ನಿಮಿಷ, ಇಲ್ಲಿಗೆ ಬ್ರಿಡ್ಜ್ ಕಂಪ್ಲೀಟ್ ಆಯ್ತದ. ಇಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಮುಂದೆ ಹೋಗಕ್ಕೆ ಯಾವುದೋ ಹಾದಿನೇ ಇಲ್ಲ. ಹಾದಿನೇ ಇಲ್ಲ ಅಂದಮೇಲೆ ಈ ಬ್ರಿಡ್ಜ್ ಮಾಡಿ ಯಾವುದೇ ವ್ಯವಸ್ಥಿತವಾಗಿ ರಸ್ತೆ ಕಲ್ಪಿಸಿಕೊಡ್ಬೇಕಂತ ಬ್ರಿಡ್ಜ್ ಮಾಡಿದ್ರಂದ್ರೆ, ಇಲ್ಲಿ ರಸ್ತೆ ಕಲ್ಪಿಸಿಕೊಡ್ಬೇಕಾಗಿತ್ತು. ಈಗಾಗಲೇ ಒಂದು ವರ್ಷ ಆಯ್ತು ಬ್ರಿಡ್ಜ್ ಮಾಡಿ. ಇಲ್ಲಿ ಯಾವುದೇ ರಸ್ತೆ ಕಲ್ಪಿಸಿಕೊಡ್ಲಾರ್ದ ಬ್ರಿಡ್ಜ್ ಮಾಡಿ ಯಾವ ಉದ್ದೇಶಕ್ಕಾಗಿ ಬ್ರಿಡ್ಜ್ ಮಾಡಿದ್ರು ಅನ್ನೋದು ಇದುವರೆಗೂ ಸಾರ್ವಜನಿಕರಿಗೆ ಕೆಲವೊಬ್ಬರಿಗೆ ಬ್ರಿಡ್ಜ್ ಮಾಡಿದ ವ್ಯವಸ್ಥೆನ ಗೊತ್ತಿಲ್ಲ. ಮತ್ತು ಅದನ್ನು ಮಾಡಬೇಕಾಗಿದ್ದು ಮಾಡಿರಿ, ಮತ್ತು ಮಾಡಿದ್ದಾಗಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಇದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬೋರ್ಡನ್ನು ಹಾಕಬೇಕು. ಇದು ಕಾಮಗಾರಿ ಎಷ್ಟಾಗಿದೆ, ಯಾವ ಉದ್ದೇಶಕ್ಕಾಗಿ ಆಗಿದೆ ಅನ್ನೋದು ಕಾಮಗಾರಿ ಬೋರ್ಡ್ ಹಾಕಬೇಕು. ಮತ್ತು ಅದೇ ರೀತಿ ಇಲ್ಲಿ ಮುಂದೆ ಈ ವ್ಯವಸ್ಥಿತವಾಗಿ ಈ ಬ್ರಿಡ್ಜ್ಗೆ ಅನುಕೂಲವಾಗುವಂಥ ಮುಂದೆ ರಸ್ತೆ ಕೂಡ ನಿರ್ಮಾಣ ಮಾಡಿಕೊಡ್ಬೇಕಂತ ನಾನು KRS ಪಕ್ಷದ ಪರವಾಗಿ ತಮ್ಮಲ್ಲಿ ಆಗ್ರಹ ಮಾಡ್ತೀನಿ. ಯಾಕಂತಂದರೆ, ನೀವು ಮಾಡಿದ್ದೇ ಉದ್ದೇಶ ನಿಜವಾಗ್ಲೂ ಜನರಿಗೆ ಉಪಯೋಗ ಆಗುವಂಥ ಉದ್ದೇಶ ಆಗಿದ್ದರೆ ಅದಕ್ಕೆ ದಯವಿಟ್ಟು ರಸ್ತೆ ಕಲ್ಪಿಸಿಕೊಡ್ಬೇಕು. ಮತ್ತು ಈ ಕಾಮಗಾರಿಯ ಬಗ್ಗೆ ಸ್ಪಷ್ಟವಾದ ಅದರದ್ದು ಏನು ಕಾಮಗಾರಿ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಯಾರು ಕಾಮಗಾರಿ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟವರು ಯಾರು ಪರಿಶೀಲನೆ ಮಾಡಿದ್ರು ಅನ್ನೋದು ಒಂದು ಬೋರ್ಡ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಓಕೆ.